ಜೈ ಶ್ರೀಮಾತ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸರಸ್ವತಿ ಹಬ್ಬ ಪೂಜೆ, ಇದ್ರ ಬಗ್ಗೆ ನವರಾತ್ರಿ ಹಬ್ಬದ 6ನೇ ದಿನದಿಂದ ಜ್ಞಾನ, ಕಲಿಕೆ, ಬುದ್ಧಿವಂತಿಕೆ ಮತ್ತು ಸಂಗೀತದ ಹಿಂದೂ ದೇವತೆಯಾದ ಸರಸ್ವತಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಹಬ್ಬದಲ್ಲಿ ಸರಸ್ವತಿ ಪೂಜೆಯನ್ನು ಪೂಜಿಸುವುದು ಹೇಗೆ, ಸರಸ್ವತಿ ಪೂಜೆಯ ಶುಭ ಮುಹೂರ್ತ, ಪೂಜೆಯ ವಿಧಾನ ಮತ್ತು ಮಹತ್ವವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳಿಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನವರಾತ್ರಿ ಹಬ್ಬದ 6ನೇ ದಿನದಂದು ಸರಸ್ವತಿ ಪೂಜೆಯನ್ನು ನಡೆಸಲಾಗುತ್ತದೆ. ಈ ಬಾರಿಯ ನವರಾತ್ರಿಯ ಸರಸ್ವತಿ ಪೂಜೆಯು ಅಕ್ಟೋಬರ್ 20ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 22ರಂದು ಮುಕ್ತಾಯಗೊಳ್ಳಲಿದೆ. ಅಕ್ಟೋಬರ್ 20ರಂದು ಸರಸ್ವತಿ ಆವಾಹನೆ, ಅಕ್ಟೋಬರ್ 20ರಂದು ಸರಸ್ವತಿ ಪೂಜೆ ಮತ್ತು ಅಕ್ಟೋಬರ್ 22ರಂದು ವಿಸರ್ಜನೆ ನಡೆಯಲಿದೆ. ಮುಖ್ಯವಾಗಿ ಈ ಪೂಜೆಯನ್ನು ಭಾರತದ ದಕ್ಷಿಣ ಪ್ರದೇಶಗಳಲ್ಲಿ ನಡೆಸಲಾಗುತ್ತದೆ. ಸರಸ್ವತಿಯನ್ನು ಪೂಜಿಸುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಸರಸ್ವತಿ ಪೂಜೆಯ ದಿನಾಂಕ, ಶುಭ ಮುಹೂರ್ತ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ. ಸರಸ್ವತಿ ಆವಾಹನೆ 2023 ಅಕ್ಟೋಬರ್ 20ನೇ ತಾರೀಕು ಶುಕ್ರವಾರ, ಮೂಲ ನಕ್ಷತ್ರ ಮುಂಜಾನೆ 6:25ರಿಂದ 8:52ರವರೆಗೆ. ಹಾಗೆ ಸರಸ್ವತಿ ಪೂಜೆ ಅಕ್ಟೋಬರ್ 21 ಶನಿವಾರ, ಪೂರ್ವಾಷಾಢ ಮುಂಜಾನೆ 6:25ರಿಂದ 8:17ರವರೆಗೆ. 2023 ಅಕ್ಟೋಬರ್ 22ನೇ ತಾರೀಕು ಭಾನುವಾರ, ಶ್ರವಣ ನಕ್ಷತ್ರ ಅಕ್ಟೋಬರ್ ಸಂಜೆ 6:44ರಿಂದ ಅಕ್ಟೋಬರ್ 24ರ ಮುಂಜಾನೆ 12:30ವರೆಗೆ. 2023 ಅಕ್ಟೋಬರ್ 22ರ ಭಾನುವಾರದ ಉತ್ತರಾಷಾಢ ಮುಂಜಾನೆ 7:19ಕ್ಕೆ. ಸರಸ್ವತಿಯ ಆವಾಹನೆಯ ಮಹತ್ವ. ಸರಸ್ವತಿ ಆವಾಹನೆ ಎಂದರೆ ದೇವಿಯನ್ನು ಪೂಜೆಗೆ ಆಹ್ವಾನಿಸುವುದಾಗಿದೆ. ಈ ಪವಿತ್ರ ದಿನದಂದು ಸರಸ್ವತಿ ದೇವಿಯನ್ನು ಭಕ್ತರು ಕಲಿಯಲು ಮತ್ತು ಜ್ಞಾನವನ್ನು ಪಡೆಯಲು ಆಹ್ವಾನಿಸುತ್ತಾರೆ. ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಪುಲ ಜ್ಞಾನ ಲಭಿಸುತ್ತದೆ ಎಂದು ನಂಬಲಾಗಿದೆ. ಸರಸ್ವತಿ ಪೂಜೆಯ ದಿನದಂದು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸರಸ್ವತಿ ಪೂಜೆಯನ್ನು ಸಹ ನಡೆಸಲಾಗುತ್ತದೆ, ಏಕೆಂದರೆ ಈ ದಿನವು ಶಿಕ್ಷಣ ಮತ್ತು ಕಲಿಕೆಗೆ ಬಹಳ ಮಂಗಳಕರವಾದ ದಿನವಾಗಿದೆ. ಈ ಸಂದರ್ಭದಲ್ಲಿ ಭಕ್ತರು ಸರಸ್ವತಿ ದೇವಿಯ ವಿಗ್ರಹವನ್ನು ಪೂಜಿಸುತ್ತಾರೆ. ನವರಾತ್ರಿಯ ಕೊನೆಯ 3 ದಿನಗಳಲ್ಲಿ ಸರಸ್ವತಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಪ್ರಗತಿಯ ಹಾದಿ ತೆರೆಯುತ್ತದೆ ಎನ್ನುವುದು ನಂಬಿಕೆ. ಸರಸ್ವತಿ ದೇವಿಯ ಮಂತ್ರ. ಸರಸ್ವತಿ ಪೂಜೆಯ ದಿನ ಓಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು ಪಠಿಸಿ. ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ. ಸರಸ್ವತಿ ಪೂಜೆಯ ವಿಧಾನ. ಸರಸ್ವತಿ ಪೂಜೆಯ ದಿನದಂದು ಹಿಂದೂಗಳು ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಆಶೀರ್ವಾದವನ್ನು ಪಡೆಯಲು ದೇವಿಗೆ ವಿವಿಧ ರೀತಿಯ ಅರ್ಪಣೆ ಮಾಡುತ್ತಾರೆ. ಈ ದಿನ ಪ್ರೀತಿಯ ಅಧಿಪತಿಯಾದ ಕಾಮದೇವನನ್ನು ಸಹ ಪೂಜಿಸಲಾಗುತ್ತದೆ ಮತ್ತು ಸಂಪ್ರದಾಯಗಳ ಭಾಗವಾಗಿ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಲಾಗುತ್ತದೆ. ಪಿತೃತರ್ಪಣ, ಪೂರ್ವಜರನ್ನು ಪೂಜಿಸುವ ವಿಧಾನವೂ ಈ ದಿನ ನಡೆಯುತ್ತದೆ. ಸರಸ್ವತಿ ಪೂಜೆಯ ಶುಭ ದಿನದಂದು ಮಕ್ಕಳಿಗೆ ವಿದ್ಯಾರಂಭವನ್ನು ಕೂಡ ಮಾಡಿಸಲಾಗುತ್ತದೆ. ಜ್ಞಾನ ದೇವತೆಯನ್ನು ಮೆಚ್ಚಿಸಲು ಪುಷ್ಪಾಂಜಲಿಯನ್ನು ಅರ್ಪಿಸಲಾಗುತ್ತದೆ. ಈ ದಿನದಂದು ಹಳದಿ ಬಣ್ಣವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಜನರು ಸಾಮಾನ್ಯವಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಅದೇ ಬಣ್ಣದ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ದೇವಿಗೂ ಈ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಅರ್ಪಿಸಲಾಗುತ್ತದೆ. ಸಿಹಿ ತಿಂಡಿಗಳು, ಹಣ್ಣುಗಳು, ಕುಂಕುಮ, ಮೌಳಿ ದಾರ ಮತ್ತು ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸುವ ಮೂಲಕ ಸರಸ್ವತಿಯನ್ನು ಪೂಜಿಸುತ್ತಾರೆ. ವಸಂತ ಪಂಚಮಿ ಹಬ್ಬವನ್ನು ಏಕೆ ಆಚರಿಸುತ್ತೇವೆ? ಹಿಂದೂ ಸಂಪ್ರದಾಯದಲ್ಲಿ ಸರಸ್ವತಿಯು ವೈದಿಕ ಯುಗದಿಂದ ಇಂದಿನವರೆಗೂ ದೇವತೆಯಾಗಿ ತನ್ನ ಮಹತ್ವವನ್ನು ಉಳಿಸಿಕೊಂಡಿದ್ದಾಳೆ. ಹಿಂದೂ ಮಹಾಕಾವ್ಯ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸರಸ್ವತಿಯನ್ನು ವೇದಗಳ ತಾಯಿ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದಾಗ ಕಾಣಿಸಿಕೊಂಡ ಸ್ವರ್ಗೀಯ ಸೃಜನಶೀಲ ಸ್ವರಮೇಳ ಎಂದು ಕರೆಯಲಾಗುತ್ತದೆ. ತೈತ್ತಿರೀಯ ಬ್ರಾಹ್ಮಣ ಪುಸ್ತಕ 2ರಲ್ಲಿ ಆಕೆಯನ್ನು ನಿರಂತರ ಮಾತು ಮತ್ತು ಸುಮಧುರ ಸಂಗೀತದ ತಾಯಿ ಎಂದು ಕರೆಯಲಾಗುತ್ತದೆ. ಸರಸ್ವತಿಯು ಬ್ರಹ್ಮನ ಸಕ್ರಿಯ ಶಕ್ತಿ ಮತ್ತು ಶಕ್ತಿ. 8ನೇ ಶತಮಾನದ ಶಾರದಾ ತಿಲಕ ಮುಂತಾದ ಅನೇಕ ಸಣ್ಣ ಸಂಸ್ಕೃತ ಪ್ರಕಟಣೆಗಳಲ್ಲಿ ಈ ಕೆಳಗಿನಂತೆ ಆಕೆಯನ್ನು ಉಲ್ಲೇಖಿಸಲಾಗಿದೆ. ವಾಕ್ ದೇವತೆಯು ನಮಗೆ ಸಾಧ್ಯವಿರುವ ಎಲ್ಲ ವಾಕ್ಚಾತುರ್ಯವನ್ನು ಪಡೆಯಲು ಅನುವು ಮಾಡಿಕೊಡಲಿ. ಯುವ ಚಂದ್ರನನ್ನು ತನ್ನ ಬೀಗದಲ್ಲಿ ಧರಿಸಿರುವವಳು, ಸೊಗಸಾದ ಹೊಳಪಿನಿಂದ ಹೊಳೆಯುವವಳು, ಶ್ವೇತಕಮಲದ ಮೇಲೆ ಹೊರಗಿರುವವಳು ಮತ್ತು ಅವಳ ಕೈಗಳ ಕಡುಗೆಂಪು ಕವಚದಿಂದ ಅವಳ ಕೈಗಳ
ಮೇಲೆ ಕಾಂತಿಯನ್ನು ಸುರಿಸುತ್ತಾರೆ. ಬರವಣಿಗೆಯ ಉಪಕರಣಗಳು ಮತ್ತು ಅವಳ ಪರವಾಗಿ ತಯಾರಿಸಿದ ಪುಸ್ತಕಗಳು. ಧನ್ಯವಾದಗಳು.